ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ? ಚುನಾವಣೆ ಆಗಿಲ್ಲಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಡಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತನಿಗೆ ಹೋಗಿ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತೇವೆ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ನಮ್ಮಲ್ಲಿ ಒಂದು ಸಿದ್ದೇಶ್ವರ ಬ್ಯಾಂಕ್ ಇತ್ತು ರೀ, ಅವ್ರು ಎಂದೂ ಇಲೆಕ್ಷನ್ ಮಾಡ್ತಿದ್ದಿಲ್ಲ, ಎಂದೂ ಕೈ ಮುಗಿತಿದ್ದಿಲ್ಲ. ಯಾರು ಬ್ಯಾಂಕಿನಿಗೆ ಬಂದ್ರೆ ಅವ್ರು ಮಾತಾಡ್ದೆ ನಡೆಯತ್ತನವ್ರು. ಮುಂದೆ ನಾ ಇಲೆಕ್ಷನ್ ನಿತ್ಯ, ಒಬ್ಬನೇ ನಿತ್ಯ 92ರಾಗ ಸೋತೆ. ನಾನು ಭಾಳ ಒಂದು 153 ಹೋಟ್ಲೆ ಸೋತೆ. ಆದ್ರೆ ಜನರಲ್ಲಿ ಖುಷಿ ಏನಿತ್ತಂದ್ರೆ ಅವರೆಲ್ಲರೂ ಬಂದು ನಮ್ಮ ಮನೆ ತನಕ ಬಂದು ಕೈ ಮುಗಿದ್ರಿ, ನಿಮ್ಮ ಸಲುವಾಗಿ ಆಗ್ತಾರೆ ನೀವು ನಿಂತಿದ್ದಕ್ಕೆ. ಮುಂದೆ 94ರಾಗ ನಾನು ಮತ್ತೆ ಬ್ಯಾಂಕಿಗೆ ನಿಂತೆ, ಆರಿಸಿ ಬಂದೆ, 7ನೇ ನಂಬರ್ ಬಂದೆ. ಮುಂದೆ ನಾನೇ ನಂಬರ್ 1 3 ಸಲ ಆರಿಸಿ ಬಂದೆ. ಅಲ್ಲಿ ಮುಂದೆ ನಾನೇ ಬಿಟ್ಟು ಸಿದ್ಧಶ್ರೀ ಸ್ಥಾಪನೆ ಮಾಡಿದೆ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಇಡೋದು ಇಡ್ತೀವಿ, ಅವರು ಇಡೋದು ಇರಲಿ. ನಿಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ರೆಡಿ ನೀವು ಯಾರು ಬೇಕಾದವ್ರ ವಿರುದ್ಧ ರೆಡಿ. ಅಲ್ಲ, ಇವತ್ತು ಇವರು ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ ಸರ್. BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು, ವಾಲ್ಮೀಕಿ ಜನಾಂಗದ ಒಬ್ಬ, ಆದ್ರೆ ಏನು ತಪ್ಪೇನೈತಿ. ಅಲ್ಲ, ಬಂಗಾರಪ್ಪ ಅವರು ಭೇಟಿಯಾಗಿದ್ದಾರೆ ಸರ್ BL ಸಂತೋಷ್ ಅವರು. ಈಗ ನಾವೆಲ್ಲ ದಿಲ್ಲಿ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನ ಭೇಟಿ ಆಗೋದಿಲ್ಲ, ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ರನ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದಾನ, ಅವಂಗೆ ನಮ್ಮ ಜೊತೆ ಇರ್ತಾನೆ. ಎಲ್ಲ ದಿಕ್ಕುಗಳಿಂದನೂ ಇರೋದು ಸರ್. ನಾವು ಹಿಂದುತ್ವ, ವಂಶ ಪಾರಂಪರ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದು ಏನೂ ಇಲ್ಲ. ಯತ್ನಾಳೆ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದು ಇಲ್ಲ, ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದು ಇಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡಿರಿ. ಆದ್ರೆ ಈ 3 ಪಾಯಿಂಟ್ನಾಗ ಇರಲಾರ್ದಂಥವ್ರು ಆಗಬಾರ್ದು. ಮೂರು ಪಾಯಿಂಟ್ ಯಾವ ವಿಜೇಂದ್ರ ಹೆಸರು ರಾಜ್ಯಾಧ್ಯಕ್ಷರಾದ ನಂತರ ನಿಮ್ಮ ಹೋರಾಟ ಮುಂದುವರಿತದೆ. ಅವಾಗ ನಿರ್ಣಯ ಮಾಡ್ತೀವಿ ನಾವು ಏನು ಮಾಡಬೇಕು. ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ಅಧ್ಯಕ್ಷರಾದ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು. ನಾವು ಹಳ್ಳಿ ಗುಗ್ಗೋದೇನ್ರಿ, ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೀನಿ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಇದು 6 ತಿಂಗಳಿಂದ ಸಂಧಾನಕ್ಕೆ ಬಂದಿದ್ದರು. N. ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು, ಇಲ್ಲ ನಿಮಗೆ ನ್ಯಾಷನಲ್ ಜನರಲ್ ಸೆಕ್ರೆಟರಿಗೆ ನಾವು ಶಿಫಾರಸು ಮಾಡ್ತೀವಿ. ನಾ ಹೇಳಿದೆ, ನೀ ವಿಜೇಂದ್ರ ನೀ ಹೋಗಪ್ಪ, ನೀವು ಭಾರಿ ಏನದು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಂದು ಇಂಗ್ಲೀಷ್ ಏನೂ ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾ ಇಲ್ಲೇ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಕಳಿಸಿದೆ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯಿತು. ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್, ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲಿಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ, ಗೊತ್ತಿಲ್ಲ. ಈ ಟೈಮಲ್ಲಿ ನೀವು ಹೋಗ್ತಾ ಇರೋದು ಕೇವಲ ಬರೀ ಪ್ರಚಾರಕ್ಕೆ ಹೊರತು ಫಲ ಸಿಗಲ್ಲ ಅಂತಿದ್ದಾರೆ ಕೆಲವರು. ಹಂಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗಿದ್ರೆ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಅಂತ ಕೇಳ್ಯಾರಿಲ್ರಿ ಒಬ್ಬರು. ಹಂಗೆ ಆತಾರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತಾರೆ ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತಂದು ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ, ನೀವೇ TV ಪೇಪರ್ನಾಗ ಹಾಕ್ತೀರಿ. ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೊಂಡು ನೋಡ್ರಿ ಎಲ್ಲರೂ ಕೊಟ್ಟಾರ. ಯಾಕೆ ವಿಚಾರ ಮಾಡ್ತೀರಿ, ಗಾಬರಿ ಆಗ್ಬೇಡ್ರಿ. ನಾವು ಅಷ್ಟು ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ. ನಾವು ಹುಚ್ಚದೀವಿ. ನಾವು ನಾನು ಯಡಿಯೂರಪ್ಪನ ಸಮಕಾಲಿನ ರೀ.
ಅನಂತಕುಮಾರ್ ನಮ್ಮ ಪಾಪ ಈ ರಾಜ್ಯದಾಗ ಬಿ ಜೆ ಪಿಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರು, ಡಿ ಬಿ ಶಿವಪ್ಪ, ಮಲ್ಲಿಕಾರ್ಜುನಯ್ಯ, ಎಂತಿಂಥ ಪುಣ್ಯಾತ್ಮರು ಏನೇನೋ ಈ ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜ ಹುಲಿ, ಬೆಲ್ಟದ ಹುಲಿ, ಆ ಹುಲಿ, ಸಂದ್ರಾಣಿ ಇಲ್ಲಿ ಅಂತ ಹೊಡೆದೇ ಹೊಡಿತೀರಿ ನೀವು. ಟಿ ವಿಯವ್ರು ಏನು 94 ಶುರು ಆಗಿದೆ. ಹಾಂ 94 ಒಂದು ವಾರದಲ್ಲಿ ಎಲ್ಲ ಬಗೆಹರಿತದೆ ಅಂತ. ಹಾಂ ಶಾರ್ಟ್ ಔಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತಾವೆ. ಅದೇ ಹೇಳ್ಯಾರ ಅವರು. ನೀವು ತಪ್ಪು ಒಳ್ಳೇದಾಗಲಿ, ಅವ ಒಳ್ಳೇದಾಗಲತ್ತದ ಅಂತಾರತ್ತಾನೆ. ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತು. ಯಾರು ಬೇಡ ಅಂದಾರೆ? ಚುನಾವಣೆ ಆಗಲಿಲ್ಲ. ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಡ್ಡಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಎಷ್ಟು ಗೌರವ ಐತಿ, ಬಿ ಜೆ ಪಿ ಒಬ್ಬ ಕಾರ್ಯಕರ್ತನಿಗೆ ಹೋಗಿ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತೇವೆ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ನಮ್ಮಲ್ಲಿ ಒಂದು ಸಿದ್ದೇಶ್ವರ ಬ್ಯಾಂಕ್ ಇತ್ತು ರೀ, ಅವ್ರು ಎಂದೂ ಇಲೆಕ್ಷನ್ ಮಾಡ್ತಿದ್ದಿಲ್ಲ, ಎಂದೂ ಕೈ ಮುಗಿತಿದ್ದಿಲ್ಲ. ಯಾರು ಬ್ಯಾಂಕಿನಿಗೆ ಬಂದ್ರೆ ಅವ್ರು ಮಾತಾಡ್ದೆ ನಡೆಯತ್ತಾನವ್ರು. ಮುಂದೆ ನಾ ಇಲೆಕ್ಷನ್ ನಿತ್ಯ, ಒಬ್ಬನೇ ನಿತ್ಯ 92ರಾಗ ಸೋತೆ. ನಾನು ಭಾಳ ಒಂದು 153 ಹೋಟ್ಲೆ ಸೋತೆ. ಆದ್ರೆ ಜನರಲ್ಲಿ ಖುಷಿ ಏನಿತ್ತಂದ್ರೆ ಅವ್ರೆಲ್ಲರೂ ಬಂದು ನಮ್ಮ ಮನೆ ತನಕ ಬಂದು ಕೈ ಮುಗಿದ್ರಿ, ನಿಮ್ಮ ಸಲುವಾಗಿ ಆಗ್ತಾರೆ ನೀವು ನಿಂತಿದ್ದಕ್ಕೆ. ಮುಂದೆ 94ರಾಗ ನಾನು ಮತ್ತೆ ಬ್ಯಾಂಕಿಗೆ ನಿಂತೆ, ಆರಿಸಿ ಬಂದೆ, 7ನೇ ನಂಬರ್ ಬಂದೆ. ಮುಂದೆ ನಾನೇ ನಂಬರ್ 1 3 ಸಲ ಆರಿಸಿ ಬಂದೆ. ಅಲ್ಲಿ ಮುಂದೆ ನಾನೇ ಬಿಟ್ಟು ಸಿದ್ಧಶ್ರೀ ಸ್ಥಾಪನೆ ಮಾಡಿದೆ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಹಿಡಿದು ಇಡ್ತೀವಿ, ಅವರು ಹಿಡಿದು ಇಡಲಿ. ನಿಮ್ಮ ಬಣದಿಂದ ಯಾರು ಸರ್? ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ. ಎಸ್ ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವ್ರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಅಲ್ಲ, ಇವತ್ತು ಇವರು ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ ಸರ್. BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು, ವಾಲ್ಮೀಕಿ ಜನಾಂಗದ ಒಬ್ಬ, ಆದ್ರೆ ಏನು ತಪ್ಪೇನೈತಿ. ಅಲ್ಲ, ಬಂಗಾರಪ್ಪ ಅವರು ಇವತ್ತು ಇವ್ರಿಗೆ ಭೇಟಿಯಾಗಿದ್ದಾರೆ ಸರ್, BL ಸಂತೋಷ್ ಅವ್ರಿಗೆ. ಈಗ ನಾವೆಲ್ಲ ದಿಲ್ಲಿ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನ ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿಯಾಗು, ನೀವು ಇವ್ರನ್ನ ಭೇಟಿಯಾಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದಾನ, ಅವಾಗ ನಮ್ಮ ಜೊತೆ ಇರ್ತಾನೆ. ಎಲ್ಲ ದಿಕ್ಕುಗಳಿಂದನೂ ಇರೋದು ಸರ್. ನಾವು ಹಿಂದುತ್ವ, ವಂಶ ಪಾರಂಪರೆ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದು ಏನೂ ಇಲ್ಲ. ಯತ್ನಾಳೆ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದಿಲ್ಲ, ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದಿಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡಿರಿ. ಆದ್ರೆ ಈ 3 ಪಾಯಿಂಟ್ನಾಗ ಇರಲಾರ್ದಂಥವ್ರು ಆಗಬಾರ್ದು. ಒಂದು ವೇಳೆ ವಿಜೇಂದ್ರ ಮೂರು ಪಾಯಿಂಟ್ ಯಾವ ವಿಜೇಂದ್ರ ಹೆಸರು ಹೋರಾಟ ಮುಂದುವರಿತದ. ಯಾವ್ದ್ರಿ? ಮುಂದೆ ಒಂದು ವೇಳೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಬಿ ನಿಮ್ಮ ಹೋರಾಟ ಮುಂದುವರಿತದ. ಅವಾಗ ನಿರ್ಣಯ ಮಾಡ್ತೀವಿ ನಾವು ಏನು ಮಾಡಬೇಕು. ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ಹಾಂ, ವಿಜೇಂದ್ರ ಅವ್ರ ಸ್ಥಾನಮಾನ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ನಾವು ಹಳ್ಳಿ ಗುಗ್ಗೋದೇನ್ರಿ, ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೀನಿ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಇದು 6 ತಿಂಗಳಿಂದ ಸಂಧಾನಕ್ಕೆ ಬಂದಿದ್ದರು. N. ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು, ಇಲ್ಲ ನಿಮಗೆ ನ್ಯಾಷನಲ್ ಜನರಲ್ ಸೆಕ್ರೆಟರಿಗೆ ನಾವು ಶಿಫಾರಸು ಮಾಡ್ತೀವಿ. ನಾ ಹೇಳಿದೆ, ನೀ ವಿಜೇಂದ್ರ ನೀ ಹೋಗಪ್ಪ, ನೀವು ಭಾರಿ ಏನದು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಂದು ಇಂಗ್ಲೀಷ್ ಏನೂ ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾ ಇಲ್ಲೇ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಕಳಿಸಿದೆ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯಿತು. ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್. ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲಿಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ, ಇಲ್ವೋ ಗೊತ್ತಿಲ್ಲ. ಈ ಟೈಮಲ್ಲಿ ನೀವು ಹೋಗ್ತಾ ಇರೋದು ಕೇವಲ ಬರೀ ಪ್ರಚಾರಕ್ಕೆ ಹೊರತು ಫಲ ಸಿಗಲ್ಲ ಅಂತಿದ್ದಾರೆ ಕೆಲವರು. ಹಂಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಪ್ರಯಾಗರಾಜಕ್ಕೆ ಹೋದ್ರೆ ಆ ಮುಳುಗಿದ್ರೆ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಅಂತ ಕೇಳ್ಯಾರಿಲ್ರಿ ಒಬ್ಬರು. ಹಾಂ, ಹಂಗೆ ಆತಾರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತೀರಿ ದಿಲ್ಲಿದು?
ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಿಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ? ನೀವೇ ಟಿ ವಿ ಪೇಪರ್ನಾಗ ಹಾಕ್ತೀರಿ ಮಕ್ಕಳ ಜೊತೆಗೆ ಚೆಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಗೋತ ಅಲ್ಲ ಸರ್ ನಿಮ್ಗೆ ಯಾರ ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದಾರ ನಮಗೆ ಯಾರ್ಯಾರು ಬಿಟ್ಟಿ ಸರ್ ಮುಂದೆ? ನೋಡ್ರಿ ಎಲ್ಲರೂ ಕೊಟ್ಟಾರ, ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗಬೇಡ್ರಿ. ನಾವು ಅಷ್ಟು ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ. ನಾವು ಹುಚ್ಚದೀವಿ. ನಾನು ಯಡಿಯೂರಪ್ಪನ ಸಮಕಾಲೀನ ರೀ. ಅನಂತಕುಮಾರ ನಮ್ಮ ಪಾಪ ಈ ರಾಜ್ಯದಾಗ ಬಿ ಜೆ ಪಿಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರು, ಡಿ ಬಿ ಶಿವಪ್ಪ, ಮಲ್ಲಿಕಾರ್ಜುನಯ್ಯ, ಎಂತಿಂಥ ಪುಣ್ಯಾತ್ಮರು ಏನೋ ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜ ಹುಲಿ, ಬೆಲ್ಟದ ಹುಲಿ, ಆ ಹುಲಿ, ಸಂದ್ರಾಣಿ ಇಲ್ಲಿ ಅಂತ ಹೊಡೆದೇ ಹೊಡಿತೀರಿ ನೀವು. ಟಿವಿಯವ್ರು ಏನು 94 ನಿಗಮದಿಂದ ಶುರು ಆಗಿದೆ. ಹಾಂ 94 ನಿಗಮದಿಂದ ಒಂದು ವಾರದಲ್ಲಿ ಎಲ್ಲ ಬಗೆಹರಿಸ್ತದೆ. ಹಾಂ ಶಾರ್ಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವೆ. ಅದೇ ಹೇಳ್ಯಾರ ಅವರು. ನೀವು ತಪ್ಪು ಒಳ್ಳೇದಾಗಲಿ, ಅವ ಒಳ್ಳೇದಾಗಲಿ ಅಂತಾರತ್ತಾನೆ.